ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಪದಾರ್ಥಗಳಿಗೆ ಎಂದಿಗೂ ಬೆಲೆ ಇಲ್ಲ, ಅದರ ಮೇಲಿಟ್ಟಿರುವ ಪ್ರೀತಿಗೆ ಹೆಚ್ಚಿನ ಬೆಲೆ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ತಮಗೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ಧಾರ್ಮಿಕ ವಿಚಾರಗಳ ಕುರಿತು ನಮ್ಮ ಮುಂದೆ ಏನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಜೀವನದಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾನೆ. ಇವತ್ತು ಪ್ರತಿಯೊಬ್ಬ ಮನುಷ್ಯ ಏನಾದರೂ ಕಳ್ಕೊಂಡಿದ್ದೀರಾ, ಅದನ್ನ ಜ್ಞಾಪಿಸ್ಕೋಬೇಕು. ಆಸ್ತಿಯನ್ನು ಕಳ್ಕೊಂಡಿರ್ಬೋದು, ದುಡ್ಡನ್ನು ಕಳ್ಕೊಂಡಿರ್ಬೋದು, ಜೀವನವನ್ನೇ ಕಳ್ಕೊಂಡ್ಬಿಟ್ಟಿರ್ಬೋದು, ದೇಹವನ್ನೇ ಕಳ್ಕೊಂಡಿರ್ಬೋದು, ಪರಿತಪಿಸ್ತಕ್ಕಂಥ ಪ್ರತಿಯೊಂದು ತಂದೆ ತಾಯಿಂದ್ರನ್ನ ಕಳ್ಕೊಂಡಿರ್ಬೋದು, ಮಕ್ಕಳನ್ನ ಕಳ್ಕೊಂಡಿರ್ಬೋದು. ಜೀವನ ಪೂರ್ತಿ ಏನಾದರೂ ಒಂದು ಕಳವಳಿಕೆ ಆಗೋಗಿರ್ತಕ್ಕಂಥ ಯಾರಿಂದ? ಆ ಕೇತುವಿಂದ. ಕೇತು ಸಂಬಂಧವಾಗಿ ಎಷ್ಟೋ ಜನ ಏನೇನು ಪ್ರಾರ್ಥನೆನ ಮಾಡಿದ್ದೀರಾ, ಎಲ್ಲೆಲ್ಲಿ ವಾಕನ್ನು ಕೇಳಿದ್ದೀರಾ, ಯಾವ ಕಾಲಕ್ಕೆ ಮಾತನ್ನು ಕೊಟ್ಟಿದ್ದೀರಾ, ಎಲ್ಲವನ್ನ ಮರೆತಿದ್ದೀರಾ. ಯಾವ ಕಾಲಕ್ಕೆ ಋಣವನ್ನು ಇಟ್ಕೊಂಡಿದ್ದೀರಾ, ಯಾವ ಕಾಲಕ್ಕೆ ಹರಕೆಯನ್ನು ತೀರಿಸಿಲ್ಲ. ಇದನ್ನೆಲ್ಲ ಋಣಾನುಬಂಧ ರೂಪೇಣ ಅಂತ ಪಶುಪತಿ ಸುತಾಲಯ ಅಂತ ಹೇಳಿ ಎಲ್ಲ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಒಂದೊಂದು ಗೇಟು ತೆಗೆಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ನಾನು. ಈ ಗೇಟ್ಗಳನ್ನು ತೆಗೆಸ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಹೊಸ ಗೇಟ್ಗಳು ನಿಮ್ಮ ಜೀವನದಲ್ಲಿ ಯಾವ ಕಾಲಕ್ಕೂ ಓಪನ್ ಆಗೋದಿಲ್ಲ. ಆದರೆ ಕೇತು ಅಂದರೆ ಆ ದೋಷ, ಆ ಕೇತು ಅಲ್ಲಿ ಏನಿದ್ದಾನೆ, ಅವನ ಸಂಬಂಧಪಟ್ಟಿರತಕ್ಕಂಥ ಕಳ್ಕೊಂಡಿರೋ ವಸ್ತುಗಳನ್ನ ಮತ್ತೆ ಸಿಗತ್ತಾ ಸಿಗಲ್ವಾ ಅನ್ನೋಕ್ಕೆ ಒಂದು ಮೂಲ ಮಂತ್ರವಿದೆ. ಆ ಮೂಲ ಮಂತ್ರ ಯಾವತ್ತೋ ಪಾಪ ಪ್ರಶ್ನೆಯನ್ನ ಕೇಳಿದ್ರು, ಯಾರೋ ಪರಿತಪಿಸ್ತಾ ಇದ್ರು, ಆ ಜೀವನದಲ್ಲಿ ಇಂಥ ಒಂದು ಕಳವಳಿಕೆ ಆಗೋಗಿದ್ದಾಗ ಏನು ಮಾಡಬೇಕು ಅಂದಾಗ ಸ್ವಲ್ಪ ಮಟ್ಟಿಗೆ ಪತ್ರದ ಮುಖಾಂತರ ಪರಿಹಾರವನ್ನು ನೀಡಿದ್ವಿ. ಆದರೆ ಆ ಪರಿಹಾರವನ್ನ ಸೂಕ್ತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನು ತಿಳಿಸಿದಾಗ ಮೂಲ ಮಂತ್ರವನ್ನು ಕೊಡ್ತೀನಿ. ಆ ಮೂಲ ಮಂತ್ರದಲ್ಲಿ ನೀವೇನಾದರೂ ಹೇಳ್ಕೊಂಡ ಪಕ್ಷದಲ್ಲಿ ಖಂಡಿತವಾಗ್ಲೂ ಕಳೆದು ಹೋಗಿದ್ದ ವಸ್ತು ಮತ್ತೆ ವಾಪಸ್ ಸಿಗತ್ತೆ. ಸಿಕ್ಕದೆ ಇದ್ದ ಪಕ್ಷದಲ್ಲಿ ನೀವು ಮಾಡಬೇಕಾದೇನು ಅಂದರೆ ಸುಳಿವಾದರೂ ಸಿಗತ್ತೆ. ಎಷ್ಟು ದಿವಸದಲ್ಲಿ? ಕೇವಲ 9 ದಿವಸದಲ್ಲಿ. ಆ 9 ನವಗ್ರಹಗಳು 9 ದಿವಸದಲ್ಲಿ ನಿಮಗೆ ಖಂಡಿತವಾಗ್ಲೂ ಸುಳಿವು ಸಿಗಿಸುತ್ತೆ. ಎಲ್ಲ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗುತ್ತೆ, ಸಿಗದೇ ಇರತಕ್ಕಂಥ ವಸ್ತು ಸಿಗಕ್ಕೆ ವ್ಯವಸ್ಥೆ ಮಾಡುತ್ತೆ. ಆದರೆ ಇವುಗಳು ಹೇಳ್ತಕ್ಕಂಥ ಮಂತ್ರ ಏನಾದರೂ ಲೋಪದೋಷವಾಯಿತು, ನೀವೇ ಜೀವನದಲ್ಲಿ ಕಳೆದು ಹೋಗ್ತೀರಾ, ಹುಷಾರ್. ಅದಕ್ಕೋಸ್ಕರ ಈ ಮಂತ್ರಗಳನ್ನು ಸುಮ್ಮನೆ ಸಾಧಾರಣವಾಗಿ ಹೇಳ್ಕೊಳ್ಳೋ ಥರ ಅಲ್ಲ. 9 ದಿವಸದೊಳಗೆ ಆ ವ್ರತವನ್ನ ಮಾಡಬೇಕು. ಹೇಗೆ ಮಾಡಬೇಕು, ಏನನ್ನ ಮಾಡಬೇಕು. ಎಷ್ಟೋ ವರ್ಷದ ಹಿಂದೆ ಕಳೆದು ಹೋಗಿದ್ದ ವಸ್ತು ಕೂಡ ಸಿಗತ್ತೆ. ಎಷ್ಟೋ ವರ್ಷದಿಂದ ಕಳೆದು ಹೋಗಿರೋದಿರಲಿ, ಕ್ಷಣ ಮಾತ್ರದಲ್ಲಿ ಕಳೆದು ಹೋಗಿದ್ರು ಸಿಗತ್ತೆ. ಯಾವ ಕಾಲಕ್ಕೂ ಮುಂದೆ ಕಳೆದು ಹೋಗುತ್ತೆ ಅನ್ನೋದು ಕೂಡ ಕಳೆದು ಹೋಗದೇ ಇದ್ದ ಹಾಗೆ ಕಾಪಾಡುತ್ತೆ. ಮನೆಯಲ್ಲಿ ವಸ್ತು ವಾಹನಗಳಾಗಿರ್ಬೋದು, ಯಾವ ಕಾಲಕ್ಕೂ ಆಶ್ರಯ ಆಗಿರ್ತಕ್ಕಂಥ ಯಾವುದೇ ಒಂದು ಜೀವರಾಶಿ ಇರ್ಬೋದು, ನಿಮಗೆ ಈ ಪ್ರಿಯವಾದ ವಸ್ತು ಇರ್ಬೋದು. ಅಥವಾ ಇನ್ನೊಂದು ತಮಾಷೆ ಗೊತ್ತಾ, ಆ ಕೇತು ಏನು ಮಾಡ್ತಾನೆ, ಕಳೆದು ಹೋಗಿರೋದು ಕೂಡ ನಿಮ್ಗೆ ಗೊತ್ತಾಗದೇ ಇದ್ದಾಗೆ ಗೋಪ್ಯವಾಗಿ ಇಟ್ಬಿಡ್ತಾನೆ ರಾಹು ಪಾಪ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಒಂದು 11 ವಾಚ್ಗಳಿತ್ತು ಅಂತ ಇಟ್ಕೊಳ್ಳಿ, ಒಂದು ಕಳೆದು ಹೋದಾಗ 11 ಇದೆಯಲ್ಲ ಗೊತ್ತೇ ಆಗಲ್ಲ. ದಿನನಿತ್ಯ ಅಷ್ಟು ವಾಚ್ಗಳು ನೋಡ್ತಾ ಇದ್ದ ಪಕ್ಷದಲ್ಲಿ ಏನೋ ಒಂದು ಕಳೆದೋಗಿದೆ ಅಂತ ಗೊತ್ತೇ ಆಗದಿದ್ದ ಹಾಗೆ ಮಾಯೆ. ದಿನ ಎಣಸಕ್ಕಾಗಲ್ವಲ್ಲ, ಯಾವತ್ತೋ ಒಂದು ದಿವಸ ಜ್ಞಾಪಕ ಬಂದು ಏನಾದರೂ ಎಣಸಕ್ಕೆ ಹೋಗಿ ಈ ವಾಚ್ ಇಲ್ಲವಲ್ಲ ಅಂದಾಗ ಕಳೆದೋಗಿದೆಯಾ ಅಂತ ಹುಡುಕಕ್ಕೆ ಶುರುವಾದಾಗ ನಿಮ್ಮ ಹಣೆ ಬರ ಏನಾಗಬೇಕು. ಅದಕ್ಕೆ ಹೇಳೋದು, ಪ್ರತಿಯೊಂದು ವಸ್ತುವಲ್ಲೂ ಯಾವ ಕಾಲಕ್ಕೂ ದೇವರುಗಳು ಹೆಚ್ಚಾಗಿರಬಾರ್ದು, ವಾಚ್ಗಳು ಹೆಚ್ಚಾಗಿರಬಾರ್ದು. ಕಾಲಚಕ್ರದಂತೆ ಇದುವರ ತನಕ ಪ್ರತಿಯೊಬ್ಬ ಮನುಷ್ಯ ಬಟ್ಟೆಗಳನ್ನು ಹಾಕೊಂಡ ಹಾಗೆ ಗಡಿಯಾರಗಳನ್ನು ಬದಲಾಯಿಸ್ತಾ ಇರ್ತಾನೆ. ಜೀವನದಲ್ಲಿ ಯಾವ ಕಾಲಕ್ಕೂ ಗಡಿಯಾರಗಳನ್ನು ಹೆಚ್ಚಾಗಿ ಮನೇಲಿ ಇಟ್ಕೊಂತೀರೋ, ಪ್ರತಿಯೊಂದು ಕೋಣೆಯಲ್ಲೂ ಒಂದೊಂದು ಗಡಿಯಾರ. ಕೆಲವರಿಗೆ ಅಭ್ಯಾಸ, ಇಡೀ ಮನೆಗೆ ಒಂದು ಗಡಿಯಾರ ಇದ್ದರೆ ಸಾಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದರೆ ಇಡೀ ಜೀವಮಾನಪೂರಿತವಾಗಿ ಒಬ್ಬ ವೈಜ್ಞಾನಿಕವಾಗಿ ವಿಜ್ಞಾನಿ ಏನು ಹೇಳ್ತಿದ್ದ ಅಂದರೆ, ಆ ಕಾಲದಲ್ಲಿ ಒಂದು ಜೀವಂತವಾದ ಟವರ್ ಅಂತ ಇರ್ತಿತ್ತು, ಅದು ಕೇತು ಮುಖಾಂತರ. ಅಂದರೆ ಇಡೀ ಭೂಮಂಡಲದಲ್ಲಿ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದಾಗ ಒಂದು ಕ್ಷೇತ್ರಕ್ಕೆ ಇಡೀ ಒಂದು ವಾಚ್ ಟವರ್. ಆ ವಾಚ್ ಟವರ್ ಇದ್ದಾಗ ಆ ಗಡಿಯಾರದಲ್ಲಿ ಸೂಚನೆ ಮಾಡ್ತಾ ಇದ್ದಿದ್ದು, ಇಡೀ ಊರಿಗೆ ಗಂಟೆಯನ್ನು ಬಾರಿಸಿದಾಗ ಆ ಊರು ಓಹೋ ಇಷ್ಟು ಸಮಯವಾಯಿತು, ಎಲ್ಲ ಅವರವರ ಕೆಲಸ ಕಾರ್ಯಗಳು. ಕೆಲವರು ಅದಕ್ಕಿಂತ ಹಿಂದೆ ಹೋಗದ ಪಕ್ಷದಲ್ಲಿ ಸೂರ್ಯನ ಕಾಂತಿ ಮುಖಾಂತರವಾಗಿ ಕೇತುವ ಮುಖಾಂತರ ಗಡಿಯಾರ ನಡೆಯೋದೇ ಕೇತು ಕುಜನ ಮುಖಾಂತರ. ಕುಜನು ನಿಂತು ಹೋದರೆ ಕಾಲಚಕ್ರ ನಿಂತು ಹೋಗುತ್ತೆ. ಅದಕ್ಕೆ ತಲೆಯ ಮೇಲೆ ಇರತಕ್ಕಂಥ ಗಡಿಯಾರದ ಕೆಳಗೆ ನೀವು ನಡೆದರೆ ಏನಾಗುತ್ತೆ? ಪತ್ರವನ್ನು ಓದೋ ಸಮಯ ಆಯ್ತು. ಯಾರು ಎಲ್ಲಿಂದ ಬರೆದಿದ್ದಾರೆ ಓದೋಣವಾ?
ಗುರುಜಿ, ಈ ಪತ್ರವನ್ನ ಗಿರೀಶ್ ರಾವ್ ಬೈಕಾಡಿಯವರು ಬಹಳ ದೂರದಿಂದ ಬರೀತಿದ್ದಾರೆ, ಉಡುಪಿಯಿಂದ. ಅವರ ಪ್ರಶ್ನೆ ಹೀಗಿದೆ ಗುರುಜಿ, ಅವರ ಒಕ್ಕಲಿನವರು ವೀರಭದ್ರ ಸ್ವಾಮಿಯನ್ನ ಪೂಜಿಸ್ತಾರಂತೆ. ಆದ್ರೆ ಈಗ ಎರಡು ವಿಭಜನೆ ಆಗ್ಬಿಟ್ಟಿದೆಯಂತೆ. ಅಂದ್ರೆ ಕೆಲವರು ಹೇಳ್ತಾರಂತೆ ವೀರಭದ್ರ ಸ್ವಾಮಿ ವಿಷ್ಣು ಸ್ವರೂಪ ಅಂತ, ಕೆಲವರು ಇಲ್ಲ ಶಿವನ ಅಂಶ ಅಂತ ಹೇಳ್ತಾರಂತೆ. ಹಾಗಾಗಿ ಇವ್ರು ಕೇಳ್ತಿದ್ದಾರೆ, ಇದಕ್ಕೆ ದಯಮಾಡಿ ನೀವೇ ಉತ್ತರವನ್ನ ಕೊಡಬೇಕು. ಹಾಗಾಗಿ ಏನ್ ಹೇಳ್ತೀರಾ ಗುರುಜಿ ಇದ್ರ ಬಗ್ಗೆ ನೀವು? ನೋಡಿ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ವೀರಭದ್ರ ಸ್ವಾಮಿ ಈ ಪರಮೇಶ್ವರನ ಒಂದು ಅಂಶ, ಅಂದ್ರೆ 5 ಮುಖಗಳುಳ್ಳ ಪರಮೇಶ್ವರನಲ್ಲಿ ಒಂದು ಮುಖ ಸಾಕ್ಷಾತ್ ವಿಷ್ಣು ಮಾಯೇತಿ ಸಂಸ್ಥಿತ ಹೀಗಿದೆ. ಅದರಲ್ಲಿ ವೀರಭದ್ರ ಸ್ವಾಮಿ ಬಂದಿರತಕ್ಕಂಥದ್ದೇನು, ಪರಮೇಶ್ವರನ ಶಕೆಯಲ್ಲಿ ಉತ್ಪತ್ತಿಯಾದವನು ಅಂತ ಹೇಳ್ತೀವಿ. ಪರಮೇಶ್ವರನ ಶಕೆಯಲ್ಲಿ ಉತ್ಪತ್ತಿಯಾದವನು ಈ ವೀರಭದ್ರ ಸ್ವಾಮಿಯನ್ನ ಪರಿವರ್ತನಾ ಸ್ವರೂಪದಲ್ಲಿ ಕಾಳಬೇರವನು ಹಾಗೆ ಬಂದವನು. ವೀರಭದ್ರಲ್ಲಿ ಎಷ್ಟೋ ವಿಧವಾದ ಕಾಳಬೇರವರು, ಎಷ್ಟೋ ವಿಧವಾದ ವೀರಭದ್ರರಿದ್ದಾರೆ. ಅದರಲ್ಲಿ ಅಘೋರ ವೀರಭದ್ರ ಅಂತ ಹೇಳ್ತಾರೆ. ಅಘೋರ ವೀರಭದ್ರ ಶಕೆಯಲ್ಲಿ ಬಂತಾನೆ. ಜಡೆಯಲ್ಲಿ ಬಂದವನು ಪರಮಾತ್ಮನ ಕೃಪಾ ಕಟಾಕ್ಷ ಜಟಾಶಂಕರನಾಗಿ ಬಂದಿರತಕ್ಕಂಥವನು ವೀರಭದ್ರ. ಅದಕ್ಕೆ ಇಂಥ ಒಂದು ವೀರಭದ್ರನಾಗಿರತಕ್ಕಂಥವನು, ದುಷ್ಟ ಸಂಹಾರ ಮಾಡಿರ್ತಕ್ಕಂಥವನು, ಕಾಳಿ ಅಂಶವನ್ನ ತಗೊಂಡಿರೋನು, ಕಾಳಿಗೆ ಸೇವಕನಾಗಿರ್ತಕ್ಕಂಥವನು, ಎಷ್ಟು ಶಕ್ತಿಯಾಗಿರ್ತಕ್ಕಂಥವನು ಪರಮೇಶ್ವರನ ಅಂಶವೇ. ವಿಷ್ಣು ಅಂಶ ಅಂತ ಹೇಳಿರ್ತಕ್ಕಂಥವ್ರಿಗೆ ಎಷ್ಟೋ ಜನ ಪಾಪ ಏನು ಅನ್ಕೊಂಡಿರ್ತಾರೆ, ಯದ್ಭಾವಂ ತದ್ಭವತಿ. ಮಹಾವಿಷ್ಣುವೇ ಶಿವನಾಗಿದ್ದಾಗ ಇನ್ನು ಶಿವನ ಬೇರೆ ವೀರಭದ್ರ ಬೇರೆ ಅಂತ ಯಾಕೆ ಅನ್ಕೋಬೇಕು, ಭಾವನೆಗಳತಕ್ಕಂಥ. ಆದರೆ ಇವನ್ ತೇರಿರೋ ಅಂಶ ಏನೋ ಪರಮೇಶ್ವರನ ಅಂಶವೇ ಸತ್ಯ. ಈ ಪೂಜೆ ಮಾಡಬಾರ್ದು, ಆ ಪೂಜೆ ಮಾಡಬಾರ್ದು, ಅವರು ಪೂಜೆ ಮಾಡಬಾರ್ದು ಅಂತ ಯಾವ ಶಾಸ್ತ್ರಲ್ಲೂ ಇಲ್ಲ. ಅವರೂ ಪೂಜೆ ಮಾಡ್ಬೋದು, ಇವರೂ ಪೂಜೆ ಮಾಡ್ಬೋದು. ಇದರಲ್ಲಿ ವಿಶೇಷ ಅಂದರೆ ವೀರಭದ್ರ ಸ್ವಾಮಿಯ ಪೂರ್ಣ ಅನುಗ್ರಹ ಏನು ಅಂದರೆ, ಭದ್ರಕಾಳಿ ಸೇವಕನಾಗಿದ್ದಾಗ ಅಘೋರ ವೀರಭದ್ರ, ಬರೀ ವೀರಭದ್ರನಾಗಿದ್ದ ಪಕ್ಷದಲ್ಲಿ ವಂಶಸ್ಥ ವೀರಭದ್ರ ಅಂತ ಕರಿತೀವಿ. ಈ ವಂಶಸ್ಥ ವೀರಭದ್ರ ಏನಾಗಿರ್ತಾನೆ, ಸಂಚಾರದಲ್ಲಿರ್ತಾನೆ. ಅಘೋರ ವೀರಭದ್ರ ಏನಾಗ್ತಾನೆ, ದುಷ್ಟ ಸಂಹಾರವನ್ನು ಮಾಡ್ತಾನೆ. ಅದಕ್ಕೆ ಅಘೋರ ವೀರಭದ್ರದಲ್ಲಿ ಸಮಾನವಾಗಿ ಕೂತಿರ್ತಕ್ಕಂಥವನು ಜನ್ಮೇಜಯನಾಗಿರ್ತಕ್ಕಂಥ ರಾಕ್ಷಸನ ಸಮೇತವಾಗಿ ಪರಿಪೂರ್ಣವಾಗಿ ಕೂತ್ಕೊಳ್ತಕ್ಕಂಥವನು. ಈ ಜನ್ಮೇಜಯ ಆಗಿರ್ತಕ್ಕಂಥ ವಂಶಕ್ಕೆ ಅವನು ವೀರಭದ್ರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದ. ಆ ಸಮಯದಲ್ಲಿ ಅವರಿಗೆ ಗುರುಗಳು ಏನು ಹೇಳಿದ್ರು, ನೋಡಪ್ಪ ಜನ್ಮೇಜಯ, ನೀನು ಮೃತ್ಯುವನ್ನು ಹತ್ತಿರದಲ್ಲಿ ಬರೆದಿದ್ದ ಹಾಗೆ ಕಾಪಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಅನುಗುಣವನ್ನು ಮಾಡ್ಕೋಬೇಕು. ನೀನು ಆಕಾಶ ಮಾರ್ಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ರಾಜ್ಯವನ್ನು ಕಟ್ಕೋಬೇಕು. ಸಮುದ್ರ ಮಧ್ಯಭಾಗದಲ್ಲಿ ಯಾವ ಸರ್ಪಗಳು ಕ್ರಿಮಿಕೀಟಗಳು ಕೂಡ ಅಲ್ಲಿ ಬರಬಾರ್ದು ಅಂತ. ಅದಕ್ಕೋಸ್ಕರ ಅವನಿಗೆ ಕುಲದೇವರಾಗಿರ್ತಕ್ಕಂಥ ವೀರಭದ್ರ. ಈ ವೀರಭದ್ರ ಸ್ವಾಮಿಯು ಸಾಧಾರಣವಾಗಿ ಕ್ಷತ್ರಿಯ ವಂಶಕ್ಕಿರುತ್ತೆ. ಕ್ಷತ್ರಿಯ ವಂಶಕ್ಕೆ ಸಾಧಾರಣವಾಗಿ ಏನಂತೀವಿ, ಗೌಡ್ರ ವಂಶದಲ್ಲಿ ಎಷ್ಟೋ ಜನದಲ್ಲಿ ಈ ವೀರಭದ್ರ ಸ್ವಾಮಿಯ ಪೂಜಾ ಪುನಸ್ಕಾರವನ್ನು ಮಾಡ್ತಿದ್ರು. ಇದರಲ್ಲಿ ವೀರಶೈವ ಮಠದಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ವೀರಭದ್ರ ಸ್ವಾಮಿಯನ್ನು ಪೂಜಾ ಪುನಸ್ಕಾರವನ್ನು ಮಾಡ್ತಾರೆ. ಮಠಗಳೇ ಸ್ವತಃ ವೀರಭದ್ರ ಸ್ವಾಮಿಗೋಸ್ಕರನೇ ಸೃಷ್ಟಿ ನಿಯಮಗಳನ್ನಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಆ ಕಾಲದಲ್ಲಿ ಕೆಲವು ದೇವಸ್ಥಾನದಲ್ಲಿ ವಿರಾಟ ಸ್ವರೂಪದಲ್ಲಿ ಪೂಜೆಯನ್ನು ಮಾಡಬೇಕು. ಶಿವನ ಅಂಶವೇ ಪೂಜೆ ಮಾಡೋಕ್ಕೆ ಆಗದಿದ್ದ ಪಕ್ಷದಲ್ಲಿ ಲಿಂಗ ಪೂಜೆಯನ್ನು ಮಾಡು ಅಂತ ಹೇಳ್ತಿದ್ರು. ಲಿಂಗ ಪೂಜೆಯನ್ನ ಮಾಡೋಕ್ಕಾಗಲ್ಲ, ಶಿವನ ಅಂಶದಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಶಿವನ್ ಮಾಡಬಾರ್ದು. ಆಗೇನು ಮಾಡೋರು, ವೀರಭದ್ರನೇ ಅವನ ಅಂಶವಾಗಲ್ಲ, ಅದಕ್ಕೆ ವೀರಭದ್ರನ ಪೂಜೆ ಮಾಡಿದಾಗ ಶಿವನ್ನೇ ಸ್ವತಃ ಆ ರೂಪದಲ್ಲಿ ಪೂಜೆ ಮಾಡಬಹುದು ಅಂತ ಅವನ ಮನೋಭಾವನೆ. ಹೀಗೆ ಬಂದಿರೋದ್ರಿಂದ ಇವನಿಗೆ ಶಂಕು ಚಕ್ರಗಳು ಕೂಡ ಅವನಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾನೆ. ಆ ಶಂಕು ಚಕ್ರಗಳು ಇಟ್ಕೊಂಡಾಗ ಈ ಒಂದು ಸಂಕೇತಕ್ಕೆ ಏನು ಮಾಡ್ತಾರೆ, ವೈಷ್ಣವ ಸಂಪ್ರದಾಯಕ್ಕೆ ಸೇರಿದೆ ಶಿವನ ಅಂಶಕ್ಕೆ ಅಂತ. ಶಂಕು ಚಕ್ರಗಳನ್ನ ಅವನು ಕಿತ್ಕೊಂಡ್ಬಿಡ್ತಾನೆ. ಹೀಗೆ ಯಾರಿಂದ, ಸತ್ಯವತಿ ಆಗಿರ್ತಕ್ಕಂಥ ತಂದೆಯವರಿಂದ ಪರಿವರ್ತನೆ ಮಾಡ್ಕೊಂಡು ತಗೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಆ ಸತ್ಯವತಿ ತಂದೆಯಾಗಿರ್ತಕ್ಕಂಥವನು ವೈಷ್ಣವ ಸಂಪ್ರದಾಯ. ಅದಕ್ಕೆ ವಿಷ್ಣುವ ತಂಗಿ ದುರ್ಗಾ ಆಗಿರೋದ್ರಿಂದ ಶಂಕುಚಕ್ರ ಯಾವತ್ತೂ ಇರುತ್ತೆ. ವಿಷ್ಣು ಹತ್ರ ಶಂಕುಚಕ್ರ ಇರುತ್ತೆ. ಈ ಶಂಕುಚಕ್ರ ಕೊಟ್ಟರೋನೇ ಪರಮೇಶ್ವರ ಅಲ್ವೇ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಯದ್ಭಾವಂ ತದ್ಭವತಿ. ಎಲ್ಲಾ ಭಗವಂತನಿಗೂ ಒಂದೇ ಕಾರಣ, ಸರ್ವಂ ಜಗತ್ ಶಿವಮಯಂ. ಇದನ್ನು ಪೂಜಾ ಪುನಸ್ಕಾರ ಮಾಡ್ಕೊಳ್ಳಿ. ಯಾವತ್ತೂ ತಿಳ್ಕೊಳ್ಳಿ, ಒಂದು ವೆಂಕಟೇಶ್ವರ ಮಧ್ಯದಲ್ಲಿ ನಿಂತಿದ್ರೆ ವೆಂಕಟೇಶ್ವರ ಯಾವ ಕಾಲಕ್ಕೂ ಪ್ರಯೋಜನವಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ವಿಗ್ರಹ. ಆದರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಪ್ರಭಾವಳಿ ಸೇರಿಸಿದ್ರೆ ಹೌದಪ್ಪ ವೆಂಕಟೇಶ್ವರ ಎಷ್ಟು ಚೆನ್ನಾಗಿದ್ದಾನೆ ಅಂದರೆ, ನೋಡಿ, ಒಳಭಾಗದಲ್ಲಿ ವಿಗ್ರಹ ವಿಷ್ಣುಮಾಯೆ, ಹೊರಭಾಗದಲ್ಲಿರ್ತಕ್ಕಂಥ ಪ್ರಭಾವಳಿ ಶಿವಮಾಯೆ, ಕೆಳಗಡೆ ಇರ್ತಕ್ಕಂಥ ಪೀಠ ಶಕ್ತಿಪೀಠ, ಶಕ್ತಿಮಾಯೆ. ಅಂದರೆ ಹರಿಹರ ಎರಡೂ ಸಂಗಮ ಜಗನ್ಮಾತೆ ಮಾಯೆ ಅಂತ.